ಹಾಯ್ ಎಲ್ಲ ಎಲ್ರಿಗೂ ನಮಸ್ಕಾರ. ಮೇಘಾ ಜಗ್ಗಿ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ನಾವು ಟ್ರಕ್ಕಿಂಗ್ ಬಂದಿದ್ದೀವಿ. ಎಲ್ಲಿಗೆ ಅಂತ ಕೇಳಿದ್ರೆ ಎಲ್ಲಿಗೆ ಬಂದಿದ್ದೀವಿ ಅವ್ರನ್ನ ತೋರಿಸಿ ಹೇಳ್ತಾರೆ ಎಲ್ಲಿಗೆ ಬಂದಿದ್ದೀವಿ ಅಂತ. ಎಲ್ಲಿಗೆ? ಎಲ್ಲಿಗೆ? ಕೊಡಚಾದ್ರಿ. ಹಾ. ಸೊ ಮಳೆ ಬರ್ತಿದೆ ಆದ್ರೂ ಟ್ರಕ್ ಮಾಡ್ಬೇಕು ಅಂತಾನೆ ಹೋಗ್ತಾ ಇದೀವಿ. ತುಂಬಾ ಖುಷಿ ಇದೆ ಮಳೆ ಬರ್ತಿದೆ ಅಂತ. ಹಂಗೆ ನನ್ಗೊಬ್ರು ಚೆನ್ನಾಗಿ ಬೈಯೋರು ಸಿಕ್ಕಿದ್ದಾರೆ, ಬೈದು ಬುದ್ಧಿ ಹೇಳೋರು ಸಿಕ್ಕಿದ್ದಾರೆ. ಆ ಕಡೆ ತೋರಿಸಿ ಅವರು. ಬನ್ನಿ ಟ್ರಕ್ ಮಾಡೋಣ, ಹೆಂಗಿರುತ್ತೆ ಅಂತ ನೋಡೋಣ. ಯಾರ್ಯಾರು ಬೀಳ್ತಾರೆ, ಯಾರ್ಯಾರ ಕಾಲಿಗೆ ಲೀಚಸ್ ಎಲ್ಲ ಕಚ್ಚುತ್ತೆ. ದೋಸೆ ಕೊಟ್ಟಿದ್ದಾರೆ, ಚಟ್ನಿ ಮತ್ತು ಸಾಗು ಖಾಲಿ ಆಗೋಗಿದೆ, ರೈಸ್ ಇದೆ, ಸದ್ಯಕ್ಕೆ ರೈಸ್ ತಿನ್ಬೋದು. ಟ್ರಕ್ ಮಾಡಬೇಕಂದ್ರೆ ಎನರ್ಜಿ ಬೇಕಂದ್ರೆ ನಮಗೆ ಊಟ ಬೇಕು, ಟಿಫನ್ ಬೇಕು. ಮಿಸ್ ಮಾಡ್ದಲೆ ಹೊಟ್ಟೆ ತುಂಬ ಟಿಫನ್ನ ತಿನ್ಕೊಂಡು ಟ್ರಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. Yeah, we are just now starting our trek. ಇನ್ನೂ ಹೋಗಿಲ್ಲ. ಏನ್ ಅನಿಸ್ತಿದೆ ಟ್ರಕ್ ಅಲ್ಲಿ ಹೋಗಿ ಏನ್ ಎಂಜಾಯ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ? I wanted to enjoy the weather. ಆರಾಮಾಗುತ್ತೆ, ತೊಂದರೆ ಇಲ್ಲ. ಬೇಜಾರಿಲ್ಲ. ಲೋಕಲ್ ಗೈಡ್ಸ್ ಇರ್ತಾರೆ, ಆಮೇಲೆ ಮುಂದೆ ರಕ್ಷಿತಾ ಲೀಡ್ ಮಾಡ್ತಿರ್ತಾರೆ, ಹಿಂದೆ ನಾ ಇರ್ತೀವಿ. ಏನೇ ಹೆಲ್ಪ್ ಇದೆ ಸ್ವಲ್ಪ ಕಡೆ ಪ್ರಿಪೇರ್ ಇರುತ್ತೆ, ಅಲ್ಲಿ ಆಡಿಯನ್ಸ್ ಹೆಲ್ಪ್ ಮಾಡಿ. ಫಸ್ಟ್ ನೀವು ಹುಷಾರಾಗಿ, ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಲೀಕೇಜ್ ಇರುತ್ತೆ, ಆ ಥರ ಹೆದರ್ಕೊಳ್ಳೋದೇನಿಲ್ಲ. ಡೆಟಾಲ್ ಸ್ವಲ್ಪ ಶೂಸ್ ಅಪ್ಲೈ ಮಾಡ್ಬೋದು ಸಾಕು. ಇವಾಗ ನಮ್ಗೊಂದೊಂದು ಬ್ಯಾಗ್ ಕೊಟ್ಟಿದ್ದಾರೆ ಕೊಡಚಾದ್ರಿ ಅಂತ. ಸೊ ಅದನ್ನ ನಾವು ಇವಾಗ ವೇಟ್ ಮಾಡ್ತೀವಿ. ಪಿಂಕ್ ಕಲರ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಹಾಗೆ ನಾವು ಕೊಡಚಾದ್ರಿ ಬೆಟ್ಟದ ಬಗ್ಗೆ ಹೇಳಬೇಕು ಅಂದರೆ ಕರ್ನಾಟಕದ ಅತಿ ಸುಂದರವಾದ ಶಿಖರದಲ್ಲಿ ಒಂದಾದ ಹಾಗೂ ಕರ್ನಾಟಕ ರಾಜ್ಯದ 13ನೇ ಅತಿ ಎತ್ತರವಾದ ಶಿಖರವಾದ ಕೊಡಚಾದ್ರಿ ನಾನು ಈಗ ಹೋಗ್ತಾ ಇರೋದು. ಶಿವಮೊಗ್ಗ ಡಿಸ್ಟಿಕ್ ಸಾಗರ ಹೊಸನಗರ ತಾಲೂಕಿನ ದಟ್ಟ ಅರಣ್ಯ ಅದ್ಭುತವಾದ ಕಾಡು ಇದು. ಬ್ಯಾಕಲ್ಲಿ ಕಾಣಿಸ್ತಲ್ವಾ ಎಲ್ಲ ನಿಂತಿದ್ದಾರೆ. ಇವಾಗ ರಿಯಲ್ ಟ್ರಕ್ ಸ್ಟಾರ್ಟ್ ಆಗುತ್ತೆ. ನೋಡೋಣ ಇವಾಗ ಹೆಂಗಿರುತ್ತೆ ಅಂತ. ಬನ್ನಿ ಹೋಗೋಣ. ಇವಾಗೆಲ್ಲ ಕಾಲಿಗೆ ಡೆಟಾಲ್ ಹಾಕೋತಾ ಇದ್ದಾರೆ. ಏನು ಸಕ್ಕತ್ತಾಗಿದೆ ಗೊತ್ತಾ, ನಿಜ ರಿಯಲ್ ಸ್ಟಾರ್ಟ್ ಆಗ್ತದೆ. ಪುಟ್ಟಾಗಿ ಒಂದೊಂದು ಕಡೆ ಜರಿ ಬರ್ತಾ ಇರುತ್ತೆ, ಹರಿತಾ ಇರುತ್ತೆ ನೀರು. ನೋಡೋದಕ್ಕೊಂದು ಸಕ್ಕತ್ತಾಗಿದೆ. ಕಟಪಿಟ ಅಂತ ಇದೆ ಎಲ್ಲ. ನಾನು ಹೋಗಿ ಬರೀ ಟ್ರಕ್ಕಿಂಗ್ ಮಾತ್ರ ಮಾಡ್ಕೊಂಡು ಬಂದಿಲ್ಲ. ಈ ಅರಣ್ಯ ಪ್ರದೇಶದ ಬಗ್ಗೆ ಸ್ವಲ್ಪ ತಿಳ್ಕೊಂಬಿಟ್ಟು ಬಂದಿದ್ದೀನಿ. ಈ ಪೂರ್ತಿ ಅರಣ್ಯ ಪ್ರದೇಶ ಶ್ರೀ ಕೊಲ್ಲೂರು ಮೂಕಾಂಬಿಕೆಯ ಕಾವಲಿನಲ್ಲಿರೋದಂತೆ. ಹಾಗೆ ಈ ಬೆಟ್ಟದ ಸ್ವಲ್ಪ ದೂರದಲ್ಲಿಯೇ ಶ್ರೀ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನವಿದೆ. ಹಾಗೆ ಆದಿಶಂಕರಾಚಾರ್ಯರು ಈ ಬೆಟ್ಟದ ತುದಿಯಲ್ಲಿ ತಪಸ್ಸು ಮಾಡುವಾಗ ದೇವಿ ಪ್ರತ್ಯಕ್ಷವಾಗಿರೋ ಕತೆ ಸಹ ಇದೆ. ನಿಜ ಹೇಳಬೇಕಂದ್ರೆ ಲೈಫಲ್ಲಿ ಇಂಥ ಟ್ರಕ್ಗಳು ಅವಾಗವಾಗ ಮಾಡ್ತಾ ಇರಬೇಕು. ಇವಾಗ ಎಷ್ಟು ಸಖತ್ತಾಗಿದೆ ಗೊತ್ತಾ. ಎಲ್ಲ ಮನಸ್ಸಲ್ಲಿ ಎಲ್ಲರಿಗೂ ನಾವು ಇರುತ್ತೆ, ಏನೋ ಒಂಥರ ಒಬ್ಬರೇ ಲೋನ್ಲಿಯಾಗಿ ಹೋಗಬೇಕು ಅಂತ ಒಬ್ಬೊಬ್ಬರಿಗೆ ಅನಿಸಿರುತ್ತೆ. ಸೊ ಆ ಟೈಮಲ್ಲಿ ಈ ಥರ ಟ್ರಕ್ ಬರೋದು ತುಂಬಾ ಯೂಸು ಮನಸ್ಸಿಗೆ, ಮೈಂಡಿಗೆ. ಫುಲ್ ಕಾಡಿದೆ. ಸೊ ನಮ್ಮ ಟೀಮವರೆಲ್ಲ ಮುಂದೆ ಹೋಗಿದ್ದಾರೆ. ನಾನು ಸ್ವಲ್ಪ ಹಿಂದೆನೇ ಹೋಗ್ತಾ ಇದ್ದೀನಿ ವಿಡಿಯೋ ಮಾಡಿಕೊಂಡು. ನೋಡಿ ಇಲ್ಲಿ ಫುಲ್ ಹೋದೆ ಕಾಡು. ಒಂದು ಕಡೆ ಕಾಡು ನೋಡಿ ಹೇಗಿದೆ, ಜಾರು ಬಿಡ್ತಿದ್ದೆ ಈಗ. ಫುಲ್ಲು ಗಾಳಿ ಬರ್ತದೆ. ನಿಜ ನೇಚರ್ ಅಂದ್ರೇ ಹಿಂಗೆ ಅಲ್ಲ.
ಇನ್ಮೇಲೆ ಬರ್ತಾ ಇರ್ತೀನಿ. ಸೀರಿಯಸ್ ಆಗಿ ಇನ್ಮೇಲೆ ಟ್ರಕ್ಕಿಂಗ್ ಬರ್ತಾನೆ ಇರ್ತೀನಿ. 6 ಮಂತಿಗೆ ಒಂದೇ ಆಗಲಿ, ಬಟ್ ಬರ್ತೀನಿ. ಇಲ್ಲಿ ಯಾವಾಗ ಮಳೆ ಬರುತ್ತೆ ನೋಡಿ, ಚೂರು ಗಾಳಿ ಬರ್ತದೆ ಗೊತ್ತಾ, ಎಲ್ಲಿ ಕೊಂಬೆ ಮುರ್ಕೊಳ್ಳುತ್ತೆ ಅಥವಾ ಯಾವಾಗ ಮಳೆ ಬರುತ್ತೆ ಏನೇ ಹೇಳೋಕ್ಕಾಗಲ್ಲ. ಸೊ ರೈನ್ ಕೋಟ್ ಮಸ್ಟಲ್ಲಿ ಶುಡಾಗಿ ಹಾಕೊಂಡ್ಲೇಬೇಕಾಗುತ್ತೆ ಇಲ್ಲಿ. ಮತ್ತು ನಮಗೆ ಗೈಡಾಗಿ ಬಂದಿದ್ದಾರಲ್ಲ, ಅವರು 20 ಇಯರ್ಸಿಂದ ಇದೇ ಮಾಡ್ತಿದ್ದಾರಂತೆ. ಗ್ರೇಟ್ ಅವ್ರು ಆ್ಯಕ್ಚುಲಿ. ಎಲ್ಲ ಹೋಗ್ಬಿಟ್ಟಿದ್ದಾರೆ, ನಾನು ಒಬ್ಬಳೇ ಇದ್ದೀನಿ. ಹೋಗೋಣ ಮುಂದೆ. ಆಮೇಲೆ ದಾರಿ ತಪ್ಪಿಬಿಟ್ರೆ ಯಾವ ಕಡೆ ಹೋಗ್ತೀನಿ ಗೊತ್ತಾಗಲ್ಲ. ಅವ್ರು ನಮಗೋಸ್ಕರ ಕೋಲ್ ಮುರ್ಕೋತಾ ಇದ್ದಾರೆ, ನಮಗೆಲ್ಲರೂ ಕೊಡೋದಕ್ಕೆ ಅಂತ. ಆಮೇಲೆ ಕೊಲ್ಲೂರು ಮೂಕಾಂಬಿಕೆ ಕೇರಳದ ಹಿಂದೂಗಳಿಗೆ ಮನೆ ದೇವರು. ಹಾಗೆ ಅವ್ರು ಯಾವಾಗೆಲ್ಲ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನ ನೋಡಕ್ಕೆ ಬಂದಾಗೆಲ್ಲ ಮೇಲೆ ಶಂಕರಾಚಾರ್ಯರ ಬೆಟ್ಟನ ಹತ್ತಿ ಶಂಕರಾಚಾರ್ಯರ ದರ್ಶನ ಕೂಡ ಮಾಡ್ಕೊಂಡು ಹೋಗ್ತಾರೆ. ಹಾಗೆ ಕೊಡಚಾದ್ರಿ ಸಿ ಲೆವೆಲಿಂದ 1343 ಫೀಟ್ ಎತ್ತರದಲ್ಲಿದೆ. ಇದು 10th ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಆ್ಯಂಡ್ ಈಗ ನಮ್ಮನ್ನೆಲ್ಲ ಬಿಟ್ಟು ಹೋಗಿರೋರೆಲ್ಲ ಸಿಕ್ಕಿದ್ದಾರೆ. ಸೊ ನಿಧಾನಕ್ಕೆ ನೆಡ್ಕೊಂಡು ಹೋಗ್ಬೇಕು. ಭಾರಿ 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 ಕಷ್ಟ ಇದೆ. ಸಿ ಆ ಕಡೆ ಈ ಕಡೆ ನೋಡೋಂಗೆ ಇಲ್ಲ. ಕೊಡಚಾದ್ರಿ ವೆಸ್ಟರ್ನ್ ಗಾರ್ಡನ್ ಪಾರ್ಟ್ ಆಗಿದ್ದು ಇದನ್ನು ಹೆರಿಟೇಜ್ ಸೈಟ್ ಅಂತಲೂ ಡಿಕ್ಲೇರ್ ಮಾಡಿದ್ದಾರೆ. ಅನಿಸುತ್ತೆ. ಆ್ಯಂಡ್ ಇಲ್ಲಿ ವೆದರ್ ಹೆಂಗಿದೆ ನೋಡಿ. ಸೀರಿಯಸ್ ಆಗಿದ್ದು ಜಸ್ಟಿಸ್ ಮಾಡ್ತಿಲ್ಲ ಕ್ಯಾಮ್ರಾನ, ಬಟ್ ಸಖತ್ತಾಗಿದೆ. ಹೆಂಗಿದೆ ವೆದರು? ಇದೆ, ಸಖತ್ತಾಗಿದೆ. ಬೆಂಗಳೂರಲ್ಲಿ ಮಾತ್ರ ಈ ತರ ಏನು ಸಿಗಲ್ಲ. ಬ್ಯಾಂಗ್ಳೂರಲ್ಲಿ ಸಿಗಲ್ಲ. ಇಲ್ಲೊಬ್ರು ಇದ್ದಾರೆ, ಬನ್ನಿ ತೋರಿಸ್ತೀನಿ. ಹಾಗೆ ನಮ್ಮ ಮೇಡಮ್. ಬನ್ನಿ ಮೇಡಮ್. ಹೆಂಗಿದೆ ಅಂತ ಹೇಳಿ ವೆದರು. ನಾವು 3 ಜನ 3 ಡೇಟ್ಸ್ ತರ ಬಂದಿದೀವಿ ಟ್ರಿಪ್ಪಿಗೆ. ನನಗ್ ಬಿಟ್ಬಿಟ್ಟು ಮುಂದೆ ಬಂದ್ಬಿಟ್ಟಿದ್ರು. ಇವರು ಮಧ್ಯದಲ್ಲಿ ಸಿಕ್ಕಿದ್ರು. ಇವ್ರು ಆಲ್ರೆಡಿ ಇಲ್ಲಿಗೆ ಬಂದ್ಬಿಟ್ಟು ಸಿಕ್ಕಿದ್ದಾರೆ. ಇನ್ನ ತುಂಬಾ ದೂರ ಹೋಗ್ಬೇಕು. ಅವಾಗ ಎಷ್ಟೊಂದ್ ಜನ ಬಿಟ್ಟೋಗ್ತಾರೆ ಗೊತ್ತಿಲ್ಲ. ನನ್ನ ಲೈಫು ಇಷ್ಟೇನೆ, ಬಿಟ್ಟೋಗೋದೇ ಎಲ್ಲ. ಲೈಫು ಇಷ್ಟೇನೆ. ಬನ್ನಿ ಒಂದ್ ಸಾಂಗ್ ಹೇಳ್ಬಿಡೋಣ. ಮಳೆ ಏನು ನಿನ್ನ ಹನಿಗಳಲ್ಲಿ ನಿನ್ನ ಮುಗಿಲ ಸಾಲೆ, ದರೆಯ ಕೊರಳ ಪ್ರೇಮದ ಮಾಲೆ, ಜಡಿವ ಸುರಿವ ಈ ಜಡಿ ಮಳೆಗೆ ಪ್ರೀತಿ ಮೂಡಿದೆ ಯಾವ ಚಿಪ್ಪಿನಲ್ಲಿ, ಯಾವ ಹೃದಯದಲ್ಲರಳುವುದೋ, ಯಾರ ಪ್ರೇಮ ಪೂಜೆಗೆ ಮುಡಿಪೋ ಯಾರು ಬಲ್ಲರು. ಮುಂಗಾರು ಮಳೆಯೇ. ಸಬ್ಸ್ಕ್ರೈಬ್ ಮಾಡಿ ದ ನೋಮ್ಯಾಡ್ ಅಂಡ್ ಥ್ರಾಟಲ್ ಅಂತ. ಏನಂತ? ದ ನೋಮ್ಯಾಡ್ ಅಂಡ್ ಥ್ರಾಟಲ್ ಅಂತ. ನನ್ಗೂ ಹಂಗೆ ಸ್ವಲ್ಪ ಫೋಟೋ ವ್ಲಾಗ್ ಮಾಡ್ತೀವಿ. ಪ್ರಮೋಷನ್ ಮಾಡಿ. ಇವ್ರದ್ದು ಇದೆ, ಎಲ್ಲ ನಮ್ದು ಪ್ರಮೋಷನ್ ಮಾಡಿ. ಇವ್ರದ್ದು ಇದೆ. ಜೈದೀಪ್ ಅಂತ, ಇವ್ರದ್ದು ಜೈದೀಪ್ ಅಂತ. ಓಕೆ. ಅವ್ನು ತಕ್ಕಮಟ್ಟಿಗೆ ಆರ್ಟಿಸ್ಟ್ ಕೂಡ. ಅಲ್ಲೋ ಬರ್ತಾನೆ. ಬೇಗ ಎಲ್ಲ ಬನ್ನಿ, ಎಲ್ಲ ಬನ್ನಿ. ಕೊಲಾಬ್ ಆಗ್ತಿದೆ ಇಲ್ಲಿ. ಇವ್ರದ್ದು 3 ಪೇಜ್ ಇದೆ. ನಮ್ದೇನ್ 3 ಇಲ್ಲ. ಕಾಣಿಸ್ತಾ ಇಲ್ಲ ಅವರು. ಹೊಸದಾಗ ಒಂದ್ ಯಾವ್ದೋ ಕ್ರಿಯೇಟ್ ಮಾಡಿದ್ದಾರೆ. ಡ್ರೀಮ್ಸ್ ಆಫ್ ಕರ್ನಾಟಕ ಅಂತ. ನೀವೆಲ್ಲ ಸೇರಿ ನನ್ಗೆ ಸ್ವಲ್ಪ ಪ್ರಮೋಷನ್ ಮಾಡಿ ಟ್ಯಾಗ್ ಮಾಡ್ಕೊಳ್ಳಿ. ಪೇಮೆಂಟ್ ಬಗ್ಗೆ ಆಮೇಲೆ ಮಾತಾಡೋಣ. ಓಕೆ ಓಕೆ. ನಾವು ಇಲ್ಲಿಂದ ನೆಕ್ಸ್ಟ್ ಟ್ರಕ್ಕಿಂಗ್ ಹೋಗಬೇಕು ಅಂದರೆ ಈ ಚೆಕಿಂಗ್ ಪಾಯಿಂಟ್ನ ಕ್ರಾಸ್ ಮಾಡಿ ಹೋಗಬೇಕು. ಇಲ್ಲಿ ನಮಗೆ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ನಮ್ಮದು ಐಡೆಂಟಿ ಪ್ರೂಫ್ ಏನಿರುತ್ತೆ ಅದೆಲ್ಲ ಚೆಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಚೆಕ್ಕಿಂಗಿಗೆ ಅಂತ ನಿಲ್ಲಿಸ್ಕೊಂಡಿದ್ದಾರೆ. ಬಟ್ ಎಷ್ಟೊತ್ತಾಗಿದೆ ಅಂದರೆ ಚೆಕ್ಕಿಂಗ್ ನಿಲ್ಲಿಸ್ಕೊಂಡು ತುಂಬ ಜಾಸ್ತಿನೇ ಚೆಕಿಂಗ್ ಮಾಡ್ತಾರೆ ಅಂತ ಅನಿಸುತ್ತೆ. 2 ಕಾರ್ಡ್ ಕೋಡಿ ಓಡಿ ಬಂದ. ಇಲ್ಲಿ ನೇಮ್ಗಳನ್ನ ಮೆನ್ಷನ್ ಮಾಡಿ ಕೊಟ್ಟು ನಮ್ಮಂಥವ್ರಿಗೆ ಅಂದರೆ ಒಂದು ಸ್ವಲ್ಪ ವಯಸ್ಸಾದವ್ರಿಗೆ 100 ರೂಪಿ, ಮಕ್ಳುಗಳಿಗೆ 50, ವಿದೇಶಿಯವರಿಗೆ 400. ಏನಾದರೂ ಇನ್ ಕೇಸ್ ನಾವು 1 ಅವರ್ ಲೇಟಾಗಿ ಬಂದರೆ ಅವ್ರು ಕೊಟ್ಟಿರೋ ಟೈಮಿಂದ ನಾವು ಇನ್ನೂ ಲೇಟಾಗಿ ಬಂದರೆ 100 ರೂಪಿ ಪೇ ಮಾಡಿಸ್ಕೊತಾರೆ.
ಹಾಗೆ ಪ್ಲಾಸ್ಟಿಕ್ ಹಲೋ ಇಲ್ಲ. ಇನ್ ಕೇಸ್ ತೊಗೊಂಡೋಗಿದ್ರೆ ಅವರು ಡೆಪಾಸಿಟ್ ಮಾಡಿಸ್ಕೊತಾರೆ 400. ನಾವು ಮತ್ತೆ ರಿಟರ್ನ್ ಅದೇ ಪ್ಲಾಸ್ಟಿಕ್ನ ನಾವು ಟ್ರೆಕ್ಕಿಂಗ್ ಮುಗಿಸಿ ಕೆಳಗಡೆ ಬಂದಾಗ ಅದನ್ನು ತೋರಿಸಿದಾಗ ರಿಟರ್ನ್ ಕೊಡ್ತಾರೆ. ಆ್ಯಂಡ್ ನಾವಿಲ್ಲೊಂದು ಫಾಲ್ಸ್ ಹತ್ರ ಬಂದು ಹೆಂಗಿದೆ ಫಾಲ್ಸ್ ಅಂದರೆ ಜಸ್ಟ್ ಅದು ಇಮ್ಯಾಜಿನ್ ಕೂಡ ನನಗೆ ಹೇಳೋಕ್ಕಾಗ್ತಾಯಿಲ್ಲ ಹೆಂಗಿದೆ ಅಂತ. ಈ ಥರ ಇದೆ ನೋಡಿ. ಸಿ ದಿಸ್ ಬ್ಯೂಟಿ ಆಫ್ ನೇಚರ್ ಅಂತ ಅಂತಾರಲ್ಲ, ನಿಜ ಸುಳ್ಳಲ್ಲ. Oh my God. ಸೀರಿಯಸ್ ಆಗಿ ನಿಜ ಈ ಪ್ಲೇಸಲ್ಲಿ ತುಂಬಾ ನಡೆಯಕ್ಕೆ ಕಷ್ಟ ಆಗ್ತದೆ, ಬಟ್ ಇಲ್ಲಿ ಹೋಗ್ಲೇಬೇಕು ಅಂತ ಕಷ್ಟಪಟ್ಟು ಎಲ್ಲ ಹೋಗ್ತಾ ಇದ್ದಾರೆ. ಹೋಗೋಣ ನೋಡಿ ಹೆಂಗಿದೆ ಅಂತ. ಸೀರಿಯಸ್ ಆಗಿ ಇದು ಒಂಥರ ರಿಸ್ಕ್ ಅಂತಾನೆ ಹೇಳ್ಬೋದು. ತುಂಬಾ ದೊಡ್ಡ ರಿಸ್ಕ್ ತಗೊಳ್ತಾ ಇದೀವಿ. ನೋಡ ಟ್ರೈ ಮಾಡೋಣ ಬನ್ನಿ. ಅಲ್ಲಿ ಸಾಂಗ್ ಹಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬರ್ತಿದ್ದೀವಿ, ಬಟ್ ಮೈಕೆ ಆನ್ ಆಗಿಲ್ಲ. ಶಿವನೇ ಆದ್ರೂ ಒಂಥರ ಮಜಾ ಇದೆ. ಇರಿ ಆಂಟಿ, ಒಂದ್ ಸ್ವಲ್ಪ ಹೊತ್ತು ಕೂತ್ಕೊಂಡ್ಬಿಡಿ ಆಂಟಿ. ಯಪ್ಪ ಇದೊಂದು ನಿಜ. ಈ ಪ್ಲೇಸಲ್ಲಿ ನಮ್ಮನ್ನ ಎತ್ಕೊಂಡು ಹೋಗುವಂಥ ಗಾಳಿ ಇತ್ತು. ಸೌಂಡ್ ಕೇಳಿಸ್ಕೊಳ್ಳಿ. ಮತ್ತೆ ಇಲ್ಲಿ ಪರಿಸರ ಸಂರಕ್ಷಣಾ ಮತ್ತು ಸ್ವಚ್ಛತೆ ಪ್ರತಿಯೊಬ್ಬರ ಕೈ ಜೋಡಿಸಿ ಪ್ರತಿಯೊಬ್ಬರು ಕೈ ಜೋಡಿಸಿ ಅಂತ ಹಾಕಿದ್ದಾರೆ ನೋಡಿ. ಥರ ಚೆನ್ನಾಗಿದೆ. ಕಲ್ಲು ಎತ್ತಾಕ್ಬೇಕು ಅನ್ಸುತ್ತೆ. ನಮ್ದು ಒಂದು ಕಲ್ಲಿಡೋಣ ಬನ್ನಿ. ಕಲ್ಲು ನಾವೊಂದು ಕಲ್ಲು ಬಿಡೋಣ. ನಾವು ಬಂದಿದ್ದು ಅಂತ. ಇಲ್ಲ ಎತ್ಕೊಂಡು ಇಲ್ಲ ಎತ್ಕೊ. ನಮ್ದು ಒಂದು ಕಲ್ಲಿರಲಿ. ನಮಗೆ ದಾರಿ ಸಿಕ್ಕಿಲ್ಲ, ನಮ್ಮ ಗೈಡ್ ಹುಡುಕ್ತಾರೆ. ಎಲ್ಲೆಲ್ಲ ಕರ್ಕೊಂಬರ್ತಿದ್ದಾರೆ ನೋಡಿ. ಗೈಡ್ ಇಲ್ಲ. ನಮಗೆ ದಾರಿನೇ ಸಿಗ್ತಾ ಇಲ್ಲ. ಕಾಲೆಲ್ಲ ಊದ್ಕೊಂಡು ಹೋಗ್ತಾ ಇದೆ. ದಾರಿ ತಪ್ಪಿದ ಮಕ್ಕಳಾಗಿ ದಾರಿ ಹುಡುಕ್ತಾ ಇದ್ದೀವಿ. ಹೆಂಗೆ ಅನ್ನಿಸ್ತು ಟ್ರಕ್? ಸೂಪರ್. ತಂದ್ಕೊಂಡಿದ್ದೀನಿ. ಹೆಂಗಿದೆ ಊಟ? ಫುಲ್ ಟ್ರೆಕ್ ಮಾಡಿದ್ಮೇಲೆ ಊಟ ಹೆಂಗಿದೆ? ಟ್ರೆಕ್ ಮಾಡಿದ್ಮೇಲೆ ಮನೇಲಿ ಟೊಮೆಟೊ ಬಾತ್ ಮಾಡ್ದಾಗ ಹೋಗಲ್ಲ ಒಳಗೆ. ನಾನಿವಾಗ ಇದನ್ನೆಲ್ಲ ಆ ವ್ಯೂ ಪಾಯಿಂಟಿಂದ ಲಾಸ್ಟ್ ವ್ಯೂ ಪಾಯಿಂಟ್ ಶಂಕರಾಚಾರ್ಯರು ಇರೋಂಥ ದೇವಸ್ಥಾನದ ವ್ಯೂ ಪಾಯಿಂಟ್ಗೆ ಹೋಗೋದಕ್ಕೆ ಜೀಪ್ ತೊಗೊಂಡು ಹೋಗ್ತಾರೆ. ಬಟ್ ನಾವು ಜೀಪ್ ತೊಗೊಂಡು ಹೋಗಲಿಲ್ಲ, ಬೈ ವಾಕಲ್ಲೇ ಹೋಗಿದ್ದೀವಿ. ಜೀಪ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿರುತ್ತೆ. ಮುಂಜಾನೆ ಮಂಜಲ್ಲಿ ಮುಸ್ಸಂಜೆ ತಿಳಿದಂಬಲ್ಲಿ ಹೊಲವೇ ನೀನೆ ಹುಡುಕಾಟ ನನಗಿಂದಲ್ಲಿ.
ಫೈನಲಿ ವಿ ರೀಚ್ ಟಾಪ್ ಆಫ್ ದಿ ವ್ಯೂ. ನಾವು ಹೋಗಾದ್ಮೇಲೆ ಮಳೆ ತುಂಬಾ ಜಾಸ್ತಿ ಆಯಿತು, ಗಾಳಿ ಜಾಸ್ತಿ ಆಯಿತು. ಟೈಮ್ ಕೂಡ ಆಗಿತ್ತು ಕೆಳಗಡೆ ಬೇಗ ಬರಬೇಕು ಅಂತ ಕೆಳಗಡೆ ಬಂದ್ವು. ಅಲ್ಲಿಂದ ನಮಗೆ ಒಂದು ಸ್ವಲ್ಪ ದೂರ ಬಂದರೆ ಜೀಪ್ ವ್ಯವಸ್ಥೆ ಇರುತ್ತೆ, ತಗೊಂಡು ನಾವು ಹೋಮ್ ಸ್ಟೇ ಕಡೆಗೆ ಬಂದ್ವು. ಜೀಪ್ ಎಕ್ಸ್ಪೀರಿಯನ್ಸ್ ಮಾತ್ರ ಸಖತ್ತಾಗಿತ್ತು. ಹೋಮ್ ಸ್ಟೇ ವ್ಯೂ ಮಾತ್ರ ಹೆಂಗಿದೆ ನೋಡಿ. ಫಸ್ಟ್ ಡೇ ಮುಗೀತು, ಎಲ್ಲರೂ ಬಂದು ಬಜ್ಜಿ ಮತ್ತು ಕಾಫಿ ರೆಡಿ ಇತ್ತು, ಫ್ರೆಶ್ ಅಪ್ ಆಗಿ ತಿಂದು ಊಟ ಮಾಡಿ ಮಲ್ಕೊಂಡ್ವು. ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಲವ್ ಯು ಆಲ್.